ಎಲ್ಲರಿಗೂ ನಮಸ್ಕಾರ. ನಮ್ಮ ಲಾಯಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 26 ಜುಲೈ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್: ಸ್ಟೇಟ್ಸ್ ಹ್ಯಾವ್ ಅನ್ಲಿಮಿಟೆಡ್ ರೈಟ್ ಟು ಟ್ಯಾಕ್ಸ್ ಮಿನರಲ್ ರಿಚ್ ಲ್ಯಾಂಡ್ಸ್. ಸುಪ್ರೀಂ ಕೋರ್ಟ್ ನಿನ್ನೆಯಷ್ಟೇ ತನ್ನ 9 ಮೆಂಬರ್ಸ್ ಕಾನ್ಸ್ಟಿಟ್ಯೂಷನ್ ಬೆಂಚಿನ ಮುಖಾಂತರ ಏನು ಹೇಳಿದೆ ಅಂತಂದರೆ, ಸ್ಟೇಟ್ ಲೆಜಿಸ್ಲೇಚರ್ಸ್ ಏನಿದೆ ಅಂದರೆ ರಾಜ್ಯ ಸರ್ಕಾರಗಳು ಮೈನಿಂಗ್ ಲ್ಯಾಂಡ್ಸ್ ಏನಿದೆ ಮತ್ತು ಕ್ವಾರೀಸ್ ಏನಿದೆ ಅವುಗಳ ಮೇಲೆ ಟ್ಯಾಕ್ಸ್ ಮಾಡ್ಬೋದು, ಇದನ್ನು ಪಾರ್ಲಿಮೆಂಟ್ ಯಾವುದೇ ರೀತಿಯಲ್ಲಿ ತಡೆಯೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಹಾಗಾದರೆ ಇಷ್ಟು ದಿನ ಏನು ರೂಲ್ಸ್ ಇತ್ತು ಮತ್ತು ಯಾಕೆ ಸುಪ್ರೀಂ ಕೋರ್ಟ್ ಈ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ ಅನ್ನೋದನ್ನ ನಾವು ನೋಡೋಣ. ಭಾರತದಲ್ಲಿ ಮೈನ್ಸ್ ಡೆವಲಪ್ಮೆಂಟ್ ಮತ್ತು ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಒಂದು 1957 ಕೇಂದ್ರ ಸರ್ಕಾರ ಒಂದು ಆ್ಯಕ್ಟನ್ನು ಪಾಸ್ ಮಾಡಿತ್ತು. ಈ ಆ್ಯಕ್ಟ್ ಮೂಲಕ ಏನು ಹೇಳಿದೆ ಅಂದರೆ, ಮಿನರಲ್ಸ್ ಏನಿದೆ ಅದನ್ನು ಮೇಜರ್ ಮಿನರಲ್ಸ್, ಮೈನರ್ ಮಿನರಲ್ಸ್ ಅಂತ ಡಿವೈಡ್ ಮಾಡಿ, ಮೈನರ್ ಮಿನರಲ್ಸ್ದು ಯಾವುದೇ ಡಿಸಿಷನ್ಸ್ ಇದ್ದರೂ ಕೂಡ ಅದನ್ನು ಸ್ಟೇಟ್ ಗೌರ್ಮೆಂಟ್ ತೊಗೋಬೇಕು, ಅಂದರೆ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಈ ಆ್ಯಕ್ಟಲ್ಲಿ ಹೇಳ್ತಾ ಇದೆ. ಹಾಗೆ ಏನು ಮಿನರಲ್ ಲ್ಯಾಂಡ್ಸ್ ಇರುತ್ತೆ, ಕ್ವಾರೀಸ್ ಇರುತ್ತೆ, ಇದನ್ನು ಟ್ಯಾಕ್ಸ್ ಮಾಡೋ ಪವರ್ ಏನಿದೆ ಅದು ಸ್ಟೇಟ್ ಲೆಜಿಸ್ಲೇಚರ್ಗೆ ಇಲ್ಲ ಅಂತ ಈ ಆ್ಯಕ್ಟ್ ಮುಖಾಂತರ ಪಾರ್ಲಿಮೆಂಟ್ ಹೇಳಿತ್ತು. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲ, ರಾಜ್ಯ ಸರ್ಕಾರಕ್ಕೆ ಈ ಲ್ಯಾಂಡ್ಗಳನ್ನು ಅಂದರೆ ಮಿನರಲ್ಸ್ ಮೈನ್ಸ್ ಇರೋ ಲ್ಯಾಂಡ್ಗಳನ್ನು ಟ್ಯಾಕ್ಸ್ ಮಾಡುವಂಥ ಹಕ್ಕಿದೆ. ಯಾಕೆ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಅಂದರೆ, ನಮಗೆಲ್ಲ ಗೊತ್ತಿದೆ ಭಾರತ ಒಂದು ಫೆಡರಲ್ ಕಂಟ್ರಿ ಅಂತ ಬಂದಾಗ ಕೇಂದ್ರ ಸರ್ಕಾರಕ್ಕೆ ತನ್ನದೇ ಆದ ಕೆಲವು ಪವರ್ಗಳಿದ್ದಾವೆ, ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದ ಪವರ್ಗಳಿವೆ. ಇದೆರಡನ್ನು ಬಿಟ್ಟು ಕನ್ಕರೆಂಟ್ ಲಿಸ್ಟಲ್ಲಿ ಕೆಲವು ಸಬ್ಜೆಕ್ಟ್ಗಳನ್ನು ನಾವು ನೋಡ್ಬೋದಾಗುತ್ತೆ. ಈ ಡಿವಿಷನ್ ಏನು ಮಾಡಿದ್ದಾರೆ, ಇದು ನಮ್ಮ ಭಾರತ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ನಾವು ಇದನ್ನು ನೋಡ್ತೀವಿ. ಇಲ್ಲಿ 3 ಲಿಸ್ಟ್ ಬರುತ್ತೆ, ಒಂದು ಸೆಂಟರ್ ಲಿಸ್ಟ್, ಒಂದು ಸ್ಟೇಟ್ ಲಿಸ್ಟ್ ಮತ್ತು ಒಂದು ಕನ್ಕರೆಂಟ್ ಲಿಸ್ಟ್ ಅಂತ. ಹಾಗೆಯೇ ಈ ಲ್ಯಾಂಡ್ಸ್ ಏನು ಬರುತ್ತೆ, ಲ್ಯಾಂಡ್ಸ್ ಅನ್ನೋದು ಸ್ಟೇಟ್ ಲಿಸ್ಟಲ್ಲಿ 49ನೇ ಎಂಟ್ರಿಯಲ್ಲಿ ನಾವು ಈ ಲ್ಯಾಂಡ್ಸ್ ಅನ್ನೋದನ್ನು ಕಾಣ್ಬೋದಾಗುತ್ತೆ. ಹಾಗಾಗಿ ಈ ಮಿನರಲ್ ಬೇರಿಂಗ್ ಲ್ಯಾಂಡ್ಸ್ ಏನಿದೆ ಅದು ಎಂಟ್ರಿ 49 ಏನಿದೆ ಸ್ಟೇಟ್ ಲಿಸ್ಟಲ್ಲಿ ಅದರ ಅಡಿಯಲ್ಲೇ ಬರುತ್ತೆ. ಹಾಗಾಗಿ ಆ ಲ್ಯಾಂಡ್ಗಳನ್ನು ಮಿನರಲ್ ಬೇರಿಂಗ್ ಲ್ಯಾಂಡ್ಗಳನ್ನು ರಾಜ್ಯ ಸರ್ಕಾರ ಟ್ಯಾಕ್ಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಈ 49 ಎಂಟ್ರಿ ಏನಿದೆ ಇದನ್ನು ನಮ್ಮ ಆರ್ಟಿಕಲ್ 246 ಜೊತೆ ಓದಿದಾಗ ನಮಗೆ ಗೊತ್ತಾಗುತ್ತೆ, ಈ ಮಿನರಲ್ ಬೇರಿಂಗ್ ಲ್ಯಾಂಡ್ಸ್ ಏನಿದೆ ಅದು ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲೇ ಬರುತ್ತೆ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಇದನ್ನ ಟ್ಯಾಕ್ಸ್ ಮಾಡ್ಬೋದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಇದರ ಜೊತೆಗೆ ಏನು ಹೇಳಿದೆ ಅಂತ ಅಂದರೆ, ಈ ರಾಯಲ್ಟಿಗಳು ಕೊಡ್ತಾರೆ, ಅಂದರೆ ಈ ಮೈನಿಂಗ್ ಕಂಪನಿಗಳು ಇಷ್ಟು ರಾಯಲ್ಟಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ. ಈ ರಾಯಲ್ಟಿ ಏನಿದೆ ಇದು ಟ್ಯಾಕ್ಸ್ ಅಲ್ಲ, ಇದು ಬರೀ ಒಂದು ಆ ಮಿನರಲ್ ಲ್ಯಾಂಡ್ ಏನಿದೆ ಅದನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಕಂಪನಿಗಳು ಒಂದು ಫೀ ಥರ ಕೊಡೋದು ಅಷ್ಟೇ ರಾಯಲ್ಟಿ, ಅದು ಟ್ಯಾಕ್ಸ್ ಅಲ್ಲ ಅಂತ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಒಪ್ಪದೆ ಸೆಂಟ್ರಲ್ ಲಿಸ್ಟಲ್ಲಿರೋ ಎಂಟ್ರಿ 50 ಪ್ರಕಾರ ಏನೇ ಒಂದು ಮಿನರಲ್ ಮೇಲೆ ಟ್ಯಾಕ್ಸೇಷನ್ ರೈಟ್ಸ್ ಅಥವಾ ಲಿಮಿಟೇಷನ್ಸ್ ಹಾಕಬೇಕು ಆ ರೈಟ್ಸ್ ಮೇಲೆ ಅಂತಂದರೆ ಲಾ ಮುಖಾಂತರ ಪಾರ್ಲಿಮೆಂಟ್ ಹಾಕ್ಬೋದು ಅಂತ ಸೆಂಟ್ರಲ್ ಗೌರ್ಮೆಂಟ್ ವಾದ ಮಾಡಿತ್ತು. ಆದರೆ ಅದನ್ನು ಸುಪ್ರೀಂ ಕೋರ್ಟ್ ತಪ್ಪು ಅಂತ ಹೇಳಿ ಈ ಎಂಟ್ರಿ 50 ಏನಿದೆ ಆ ಯೂನಿಯನ್ ಲಿಸ್ಟಲ್ಲಿ ಅದಿರೋದು ಪಬ್ಲಿಕ್ ಇಂಟ್ರೆಸ್ಟನ್ನು ಗಮನಕ್ಕೆ ಇಟ್ಕೊಂಡು ಈ ಒಂದು ಲಿಮಿಟೇಷನ್ಸ್ನ ಹಾಕಬೇಕು. ಬಟ್ ಈ ಥರ ಲಿಮಿಟೇಷನ್ಸ್ ಏನು ಹಾಕಿದ್ದಾರೆ, ರಾಜ್ಯ ಸರ್ಕಾರದ ಮೇಲೆ ಟ್ಯಾಕ್ಸನ್ನು ಮಾಡಬಾರ್ದು ಅಂತ, ಅದು ಯಾವುದೇ ರೀತಿಯ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಒಂದು ನಿರ್ಧಾರದಿಂದ ನಮ್ಮ ಭಾರತದ ಫೆಡರಲಿಸಮ್ ಏನಿದೆ ಇದನ್ನು ಸುಪ್ರೀಂ ಕೋರ್ಟ್ ಎತ್ತಿಡಿದೆ ಅಂತ ನಾವು ಹೇಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ಕೇರಳಾಸ್ ಡಯಾಸ್ಪೋರಾ ಓರಿಯೆಂಟೆಡ್ ಪೋಸ್ಟಿಂಗ್ ಡ್ರಾಸ್ MEA's ಫ್ಲ್ಯಾಗ್. ನಮಗೆಲ್ಲ ಗೊತ್ತಿದೆ, ಈ ಹಿಂದೆ ನೋಡಿದಾಗೆ ಫೆಡರಲಿಸಮ್ ಅಂತ ಬಂದಾಗ 3 ಲಿಸ್ಟ್ ಇದೆ, ಸೆಂಟರ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. ಈ ಕನ್ಕರೆಂಟ್ ಲಿಸ್ಟಲ್ಲಿ ಸೆಂಟರ್ ಮತ್ತು ಸ್ಟೇಟ್ ಎರಡೂ ಕೂಡ ಪಾಲಿಸಿಗಳನ್ನು ಫಾರ್ಮ್ ಮಾಡ್ಬೋದು, ಲಾಗಳನ್ನು ಮಾಡ್ಬೋದು. ಆದರೆ ಇಲ್ಲಿ ಸ್ಟೇಟ್ ಲಿಸ್ಟಲ್ಲಿ ಸ್ಟೇಟ್ ಮಾತ್ರ ಮಾಡ್ಬೋದು, ಸೆಂಟರ್ ಲಿಸ್ಟಲ್ಲಿ ಸೆಂಟರ್ ಮಾತ್ರ ಮಾಡ್ಬೋದಾಗಿದೆ. ಇಂತಹ ಒಂದು ವಿಷಯ ಬಂದು ಈ ಡಯಾಸ್ಪೋರಾ ಏನಿದೆ ಅದು. ಡಯಾಸ್ಪೋರಾ ಅಂತಂದರೆ ಭಾರತದ ಜನ ಇತರೆ ಕಂಟ್ರಿಗಳಲ್ಲಿ, ಇತರೆ ದೇಶಗಳಲ್ಲಿ ಏನು ವಾಸಿಸ್ತಾ ಇರ್ತಾರೆ ಅವ್ರನ್ನ ನಾವು ಇಂಡಿಯನ್ ಡಯಾಸ್ಪೋರಾ ಅಂತ ಕರಿತೀವಿ.
ಕೇರಳ ಸರ್ಕಾರ ಏನು ಮಾಡಿದೆ ಅಂತಂದರೆ ಒಂದು ಸೆಪರೇಟ್ IAS ಆಫೀಸರ್ನ ಅಪಾಯಿಂಟ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಎಕ್ಸ್ಟರ್ನಲ್ ಕೋಆಪರೇಷನ್ ಅಂತ ಅಂದ್ಬಿಟ್ಟು ಒಂದು ಪೊಸಿಷನನ್ನು ಕ್ರಿಯೇಟ್ ಮಾಡಿದೆ. ಆದರೆ ಇದು ಕಾನ್ಸ್ಟಿಟ್ಯೂಷನ್ ಆಫ್ 7th ಶೆಡ್ಯೂಲ್ ಏನಿದೆ, ನಮ್ಮ 7ನೇ ಶೆಡ್ಯೂಲನ್ನು ವಯಲೇಟ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಏನಿದೆ, ವಿದೇಶಾಂಗ ಸಚಿವಾಲಯ ಏನಿದೆ ಅದು ಹೇಳಿದೆ. ಯಾಕೆ ಅಂತ ಅಂದರೆ ಯೂನಿಯನ್ ಲಿಸ್ಟ್ ಅಂದರೆ ಈ ಸೆಂಟರ್ ಲಿಸ್ಟ್ ಏನಿದೆ ಇದರಲ್ಲಿ ಐಟಮ್ 10ನೇದು ಕರೆಕ್ಟಾಗಿ ಹೇಳುತ್ತೆ, ಯಾವುದೇ ರೀತಿಯ ಫಾರಿನ್ ಅಫೇರ್ಸ್ ಇರ್ಬೋದು ಅದನ್ನು ಯೂನಿಯನ್ನೇ ತಗೋಬೇಕು, ಅಂದರೆ ಯೂನಿಯನ್ ಮುಖಾಂತರನೇ ಹೋಗಬೇಕು, ಅಂದರೆ ಕೇಂದ್ರ ಸರ್ಕಾರ ಮುಖಾಂತರನೇ ಈ ಒಂದು ಫಾರಿನ್ ಅಫೇರ್ಸ್ ಏನೇ ಇದ್ರೂ ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತ ಹೇಳೋದ್ರಿಂದ ಈ ಕೇರಳ ಏನು ಒಂದು ಪೊಸಿಷನನ್ನು ಕ್ರಿಯೇಟ್ ಮಾಡಿದೆ ಎಕ್ಸ್ಟರ್ನಲ್ ಕೋಆಪರೇಷನ್ ಅಂತ, ಅದು ತಪ್ಪಾಗುತ್ತೆ, ಫೆಡರಲಿಸಮ್ನ ವಯಲೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ದ ಜಿಯೋ ಕ್ಯಾಲ್ಕುಲಸ್ ಆಫ್ ಮಾಸ್ಕೋ ವಿಸಿಟ್. ನಾವು ಈ ಹಿಂದಿನ ಆರ್ಟಿಕಲ್ಗಳಲ್ಲಿ ನೋಡಿದ್ದೀವಿ, ನಮ್ಮ ಪ್ರಧಾನಿಯವರು ರಷ್ಯಾ ಪ್ರಧಾನಿಯ ಜೊತೆ ಮಾತುಕತೆಯನ್ನು ಮಾಡಿ ಒಂದು ಮೀಟಿಂಗನ್ನು ಮಾಡಿದ್ದಕ್ಕೆ USA ಇರ್ಬೋದು, ಉಕ್ರೇನ್ ಇರ್ಬೋದು, ಈ ಎಲ್ಲ ದೇಶಗಳು ಇದು ತಪ್ಪು, ಅಂದರೆ ಭಾರತ ರಷ್ಯಾನ ವಾರ್ನಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ಗಳನ್ನು ಮಾಡಿದರು. ಅದರ ಕುರಿತಾಗಿ ಈ ಆರ್ಟಿಕಲ್ ಮಾತಾಡ್ತಾ ಇದೆ. ಅಂದರೆ ಭಾರತ ರಷ್ಯಾಗೆ ವಾರ್ನಲ್ಲಿ ಸಪೋರ್ಟ್ ಮಾಡಿಲ್ಲ, ಆದರೆ ತನ್ನ ಒಂದು ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಸನ್ನು ನೋಡಿಕೊಂಡು, ಅಂದರೆ ತನ್ನ ದೇಶದ ಒಳಿತನ ನೋಡಿಕೊಂಡು ಈ ಒಂದು ಮೀಟಿಂಗನ್ನು ಏರ್ಪಡಿಸಿತ್ತು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಾ ಇದೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೂಡ ಈ ಆರ್ಟಿಕಲ್ನಲ್ಲಿ ನಾವು ನೋಡ್ಬೋದಾಗುತ್ತೆ. ಯಾಕೆ ಅಂತಂದರೆ ಈಗ ರಷ್ಯಾ ಉಕ್ರೇನ್ ವಾರ್ ಸ್ಟಾರ್ಟ್ ಆಗಿದ್ದು 2021ರಲ್ಲಿ. ಇದಾದಮೇಲೆ 2 ವರ್ಷ ಏನು ಇಂಡಿಯಾ ರಷ್ಯಾ ಸಮ್ಮಿಟ್ ನಡೀತು, ಆ 2 ಸಮ್ಮಿಟನ್ನು ಕೂಡ ಭಾರತ ಬಾಯ್ಕಾಟ್ ಮಾಡ್ತು, ಅಂದರೆ ಭಾರತ ಅದನ್ನು ಅಟೆಂಡ್ ಮಾಡಲಿಲ್ಲ. ಹಾಗೆ 2022ರಲ್ಲಿ ಏನು SCO ಮೀಟಿಂಗ್ ನಡೀತು ಉಜ್ಬೇಕಿಸ್ತಾನಲ್ಲಿ, ಅಲ್ಲಿ ನಮ್ಮ ಪ್ರಧಾನಿಯವರು ಏನು ಹೇಳಿದರು ಅಂದರೆ ದಿಸ್ ಎರಾ ಇಸ್ ನಾಟ್ ಆಫ್ ವಾರ್, ಅಂದರೆ ಈ ಪೀರಿಯಡ್ ಏನಿದೆ ಇದರಲ್ಲಿ ಯುದ್ಧಗಳು ಈ ಪೀರಿಯಡಲ್ಲಿ ನಡೆಯುವಂಥದ್ದಲ್ಲ, ಅಂದರೆ ನಾವು ಡಿಪ್ಲೊಮ್ಯಾಟಿಕ್ ಆಗಿ, ಅಂದರೆ ಮಾತುಕತೆಗಳಲ್ಲೇನೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು, ಯುದ್ಧ ಪರಿಹಾರವಲ್ಲ ಅನ್ನೋ ಒಂದು ಸಂದೇಶನ ನಾವು ಇದರಲ್ಲಿ ನೋಡ್ಬೋದಾಗುತ್ತೆ. ಇದು ಇಂಡೈರೆಕ್ಟಾಗಿ ರಷ್ಯಾಗೇನೇ ಹೇಳಿದ್ದು, ಬಟ್ ಆದರೆ ಇದನ್ನು ಯಾರೂ ಅಷ್ಟು ಗಮನಕ್ಕೆ ತಗೊಂಡಿಲ್ಲ. ಇದನ್ನು ಬಿಟ್ಟರೆ UN ಅಲ್ಲಿ ಏನೇನು ರೆಸಲ್ಯೂಷನ್ ರಷ್ಯಾ ವಿರುದ್ಧ ಪಾಸ್ ಮಾಡ್ತು ಅಲ್ಲೆಲ್ಲಿಯೂ ಭಾರತ ಏನೂ ಮಾತಾಡಲಿಲ್ಲ, ಅಂದರೆ ರಷ್ಯಾಗೆ ಸಪೋರ್ಟ್ ಮಾಡಲಿಲ್ಲ, ರಷ್ಯಾನ ಬಾಯ್ಕಾಟ್ ಕೂಡ ಮಾಡಲಿಲ್ಲ, ಅಂದರೆ ತನ್ನ ನಿಲುವಲ್ಲಿ ಅದು ನಿಂತಿತ್ತು. ಆದರೆ ಈಗ ಏನು ಜೂನ್ 2024 ಅಲ್ಲಿ ವೆಸ್ಟರ್ನ್ ಕಂಟ್ರೀಸ್, ಅಂದರೆ ಈಗ USA ಇರ್ಬೋದು, UK ಇರ್ಬೋದು, ಈ ಕಂಟ್ರಿಗಳೆಲ್ಲ ಸೇರಿ ಒಂದು ಪೀಸ್ ಮೀಟಿಂಗ್ ಅಂತ, ಒಂದು ಪೀಸ್ ಪ್ರಾಸೆಸ್ ಅಂತ ಒಂದು ಕಾನ್ಫರೆನ್ಸನ್ನು ಮಾಡ್ತು. ಅದರಿಂದ ಯಾವುದೇ ರೀತಿಯ ಒಂದು ಔಟ್ಕಮನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇವಾಗ ಏನು ರಷ್ಯಾ ಉಕ್ರೇನ್ ವಾರ್ ನಡೀತಾ ಇದೆ ಅದು ಒಂಥರ ಫ್ರೋಝನ್ ಕಾನ್ಫ್ಲಿಕ್ಟ್ ಥರ ಆಗಿಬಿಟ್ಟಿದೆ. ಅಂದರೆ ಈ ಕಡೆಯಿಂದನೂ ಅಷ್ಟಾಗಿ ರೆಸ್ಪಾನ್ಸ್ ಇಲ್ಲ, ಆ ಕಡೆಯಿಂದನೂ ರೆಸ್ಪಾನ್ಸ್ ಇಲ್ಲ, ಅಂದರೆ ಒಂಥರ ವಾರ್ ನಡೀತಾ ಇದೆ, ಬಟ್ ಅಂತಹ ಮಟ್ಟದಲ್ಲಿ ಏನೂ ನಡೀತಾ ಇಲ್ಲ. ಒಂಥರ ಜನ ಅದಕ್ಕೆ ಅಡ್ಜಸ್ಟ್ ಆಗಿರೋ ಥರ ಒಂಥರ ಫ್ರೋಝನ್ ಕಾನ್ಫ್ಲಿಕ್ಟ್ ಅಂತ ಇದನ್ನು ನಾವು ಕರಿಬೋದಾಗುತ್ತೆ. ಈಗಾಗಲೇ ಈ ಥರ ಫ್ರೋಝನ್ ಕಾನ್ಫ್ಲಿಕ್ಟ್, ಅಂದರೆ ಆ ವಾರ್ ಏನಿದೆ ಅದು ಒಂಥರ ಜಡಗಟ್ಟಿರೋ ಥರ ಆಗಿರೋದ್ರಿಂದ ಈಗಲೂ ರಷ್ಯಾದ ವಿರುದ್ಧ ನಾವು ಏನು ಟೈಸ್ಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ದೇ ಇರೋದು ಮೂರ್ಖತನ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈಗ ಆಲ್ರೆಡಿ ರಷ್ಯಾ ವರ್ಸ್ಟನ್ನು ಫೇಸ್ ಮಾಡಿದೆ, ಹಾಗಾಗಿ ಮತ್ತೆ ಈ ಒಂದು ಏನು ಟೈಸ್ಗಳನ್ನು ಸ್ಟಾಪ್ ಮಾಡಿದ್ದೀವಿ ನಾವು ರಷ್ಯಾ ಜೊತೆ, ಅದನ್ನು ಮತ್ತೆ ಕಂಟಿನ್ಯೂ ಮಾಡೋದು ಸರಿ ಇಲ್ಲ ಅಂತ ಅನಿಸ್ಬಿಟ್ಟು ಈ ವರ್ಷ ನಾವು ಮತ್ತೆ ಮೀಟಿಂಗನ್ನು ರಷ್ಯಾ ಜೊತೆ ಹಮ್ಮಿಕೊಂಡಿದ್ವಿ. ಇದು ಒಂದು ಕಡೆ ಆದರೆ, ಮತ್ತೆ ಉಕ್ರೇನ್ ಇನ್ನೊಂದು ಕಡೆಯಿಂದ ಭಾರತದ ಸಪೋರ್ಟನ್ನು ಕೇಳ್ತಾ ಇದೆ. ಈಗ ಅಲ್ಲಿ ಎಷ್ಟೊಂದು ಡೆವಸ್ಟೇಷನ್ಸ್ ಆಗಿದೆ ಅಂತಂದರೆ ಅಲ್ಲಿನ ಜನಜೀವನ ಫುಲ್ ಅಸ್ತವ್ಯಸ್ತ ಆಗಿರೋದ್ರಿಂದ ಕೇವಲ ಭಾರತ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಲ್ಲ, ಅದರ ಜೊತೆಗೆ ಡೆವಲಪ್ಮೆಂಟಲ್ಲಿ ಮತ್ತು ಇನ್ಫ್ರಾಸ್ಟ್ರಕ್ಚರಲ್ಲಿ, ಈ ಥರ ಮೆಡಿಕಲ್ ಡಿವೈಸಸಲ್ಲಿ ಇವುಗಳನ್ನು ಭಾರತ ಉಕ್ರೇನ್ಗೆ ಪ್ರೊವೈಡ್ ಮಾಡಬೇಕು ಅಂತ ಉಕ್ರೇನ್ ಸರ್ಕಾರ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ರು ಕೂಡ ಭಾರತ ಯಾವುದೇ ರೀತಿಯ ಒಂದು ಕ್ರಮಗಳನ್ನು ಈ ನಿಟ್ಟಿನಲ್ಲಿ ತಗೊಂಡಿಲ್ಲ. ಏನಕ್ಕೆ ಅಂದರೆ ರಷ್ಯಾ ಎಲ್ಲಿ ಕೋಪಗೊಳ್ಳುತ್ತೆ, ಮತ್ತು ರಷ್ಯಾದ ಜೊತೆ ಟೈಸ್ ಏನಿದೆ, ಬಿಕಾಸ್ ರಷ್ಯಾ ನಮಗೆ ಜಿಯೋ ಪೊಲಿಟಿಕಲ್ ಆಗೇ ಅಲ್ಲ, ಜಿಯೋ ಎಕನಾಮಿಕ್ಕಾಗಿ ಕೂಡ ನಮಗೆ ರಷ್ಯಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ಭಾರತ ಯಾವುದೇ ರೀತಿಯ ಕ್ರಮಗಳನ್ನು ಈ ನಿಟ್ಟಿನಲ್ಲಿ ತಗೊಂಡಿಲ್ಲ. ಮತ್ತು ಏನಕ್ಕೆ ಭಾರತ ರಷ್ಯಾ ಜೊತೆ ಈ ಮೀಟಿಂಗ್ಗಳನ್ನು ಮತ್ತೆ ಪುನರಾರಂಭಿಸಿದೆ ಅಂತ ಅಂದರೆ,
ಮೊದಲನೇದಾಗಿ ಚೈನಾನ ದೂರ ಇಡೋದಕ್ಕೆ. ಈಗ ನಮಗೆ ಮ್ಯಾಪ್ ಗೊತ್ತಿದೆ, ಮತ್ತು ರಷ್ಯಾ ಜೊತೆ ಚೈನಾ ಹೆಚ್ಚಿನ ಒಂದು ಸಂಪರ್ಕನ ಬೆಳೆಸೋದಕ್ಕೆ ಮುಂದಾಗ್ತಾ ಇದೆ. ಹೀಗಿರುವಾಗ ಭಾರತ ಈಗ ಆಲ್ರೆಡಿ ನಮಗೆ LACಯಲ್ಲಿ ಲಡಾಖಲ್ಲಿ ಏನು ಚೈನಾ ಜೊತೆ ಟೆನ್ಷನ್ ಇದೆ, ಆ ಟೆನ್ಷನನ್ನು ಕಡಿಮೆಗೊಳಿಸ್ಕೋಬೇಕು ಅಂತ ಅಂದರೆ ರಷ್ಯಾ ಜೊತೆ ಸಂಬಂಧಗಳನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಇದರ ಜೊತೆಗೆ ಏನಾಗ್ತಾ ಇದೆ ಅಂತಂದರೆ, ಈಗ US UK ಎಲ್ಲ ಏನಿದೆ ಅದು ಆಕಸ್ ಅಗ್ರಿಮೆಂಟಲ್ಲಿರ್ಬೋದು, ಕ್ವಾಡ್+ಅಲ್ಲಿರ್ಬೋದು, ಇವುಗಳನ್ನು ಸ್ಟ್ರೆಂಥನ್ ಮಾಡ್ಕೋತಾ ಇದೆ. ಹೀಗಾಗ್ತಾ ಇರುವಾಗ ಒಂದು ಕಡೆ ವೆಸ್ಟ್ ಸ್ಟ್ರಾಂಗ್ ಆಗ್ತಾ ಇದೆ, ಅದರ ಜೊತೆಗೆ ಇಲ್ಲಿ ಚೈನಾ ಏನಾದರೂ ರಷ್ಯಾ ಜೊತೆಗೆ ಬಾಂಡ್ಸನ್ನು ಚೆನ್ನಾಗಿ ಮಾಡಿಕೊಂತು ಅಂದರೆ ಭಾರತ ಒಬ್ಬಂಟಿ ಆಗುತ್ತೆ. ಅಂದರೆ ಈ ಕಡೆ ಪಾಶ್ಚಿಮಾತ್ಯ ದೇಶಗಳನ್ನು ಕೂಡ ಎದುರಿಸಬೇಕು, ಅದ್ರ ಜೊತೆ ಚೈನಾ ಮತ್ತು ರಷ್ಯಾ ಅಂತ ದೇಶಗಳನ್ನು ಕೂಡ ಎದುರಿಸಬೇಕು ಅಂತಂದರೆ ಭಾರತಕ್ಕೆ ಇದು ಒಂದು ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ, ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ರಷ್ಯಾದ ಜೊತೆ ಈ ಮೀಟಿಂಗ್ ಏನು ನಡೀತು ಅದನ್ನು ಮಾಡಿದ್ದೀವಿ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಈ ಮುಂಚೆ ಹೇಳ್ದಂಗೆ ಜಿಯೋ ಪೊಲಿಟಿಕಲ್ ಆಗಿ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಜಿಯೋ ಎಕನಾಮಿಕ್ ಏನಿದೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಯಾಕೆ ಅಂತಂದರೆ ಈಗ ನಾವು ನೋಡಿದ್ದೀವಿ, ರಷ್ಯಾದಿಂದ ಏನು ಇಂಪೋರ್ಟ್ಸ್ ಆಗ್ತಾಯಿದೆ, ಆಯಿಲ್ ಇಂಪೋರ್ಟ್ಸ್ ಆಗ್ತಾಯಿದೆ ನಮಗೆ, ಅದು ಕಳೆದ ವರ್ಷಕ್ಕಿಂತ ಈ ವರ್ಷ ಸುಮಾರು 66% ಹೆಚ್ಚಾಗಿದೆ. ಅಷ್ಟೇ ಅಲ್ದಿರ ನಮಗೆ ರಷ್ಯಾದಿಂದ ಏನು FDIಗಳು ಬರ್ತಾ ಇದೆ ಅದಿರ್ಬೋದು, ಇಲ್ಲ ಮ್ಯೂಚುವಲ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಇದೆಲ್ಲ ಕೂಡ ಚೆನ್ನಾಗಿ ನಡೀತದೆ. ಮತ್ತು ನಾವು ನೋಡಿದ್ದೀವಿ ಚೆನ್ನೈ ವ್ಲಾಡಿವೋಸ್ಟಾಕ್ ರೂಟ್ ಏನಿದೆ ಅದನ್ನು ಕೂಡ ಎನ್ಹಾನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈ ಎಲ್ಲ ನಿಟ್ಟಿನಲ್ಲಿ ಇರೋವಾಗ ನಾವು ಎಕಾನಮಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ಸ್ಟೆಪ್ಪನ್ನು ತೊಗೊಂಡಿದ್ದೀವಿ ಹೊರತು ಪೊಲಿಟಿಕಲ್ಲಾಗಿ ಅಲ್ಲ ಅಂತ ಅಂದ್ಬಿಟ್ಟು ಈ ಆರ್ಟಿಕಲಲ್ಲಿ ಹೇಳ್ತಾ ಇದೆ. ಮತ್ತೊಂದು ಕಾರಣ ರಷ್ಯಾದವರಿಗೆ ಈ ಮೀಟಿಂಗನ್ನು ಮಾಡಿ ನಮ್ಮ ಟೈಸ್ನನ್ನು ಸ್ಟ್ರೆಂಥನ್ ಮಾಡ್ಕೊತಾ ಇರೋದಕ್ಕೆ ಅಂತ ಅಂದರೆ, ಈಗ USA ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ನಡೀತಾ ಇದೆ. ಅದರಲ್ಲಿ ಏನಾದರೂ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಪವರ್ಗೆ ಬಂತು ಅಂತ ಅಂದರೆ ಈ INSTC ಕಾರಿಡಾರ್ ಏನಿದೆ, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನಿದೆ, ಇದು ಮುಂಬೈನ ಯುರೋಪ್ನಲ್ಲಿರೋ ಪೋರ್ಟ್ಗಳಿಗೆ ಕನೆಕ್ಟ್ ಮಾಡುತ್ತೆ. ಇದು ಹೋಗೋದು ಚಾಬಹಾರ್ ಇರೋದು ಇರಾನ್ನಲ್ಲಿ. ಈಗ ಏನಾದರೂ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಪವರ್ಗೆ ಬಂತು ಅಂದರೆ ಇರಾನ್ ಮೇಲೆ ಏನು ಸ್ಯಾಂಕ್ಷನ್ಸ್ ಹಾಕಿತ್ತು ಅದನ್ನು ಮತ್ತೆ ರಿವೈವ್ ಮಾಡುತ್ತೆ. ಹೀಗಾದಾಗ ಚಾಬಹಾರ್ನ ಆ್ಯಕ್ಸಸ್ ಭಾರತ ಕಳ್ಕೋಬೇಕಾಗುತ್ತೆ. ಹಾಗಾಗಿ ಡೈರೆಕ್ಟ್ ಕನೆಕ್ಷನ್ ಯುರೋಪ್ಗೆ ಇರೋದಿಲ್ಲ, ಮತ್ತು ರೆಡ್ ಸಿ ಮುಖಾಂತರನೇ ಹೋಗಬೇಕು. ಅಲ್ಲಿರೋ ಪ್ರಾಬ್ಲಮ್ಸು ಸುಯಸ್ ಕೆನಾಲಲ್ಲಿ ಏನು ಪ್ರಾಬ್ಲಮ್ ನಡೀತಾ ಇದೆ ಅಂತ ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ರಷ್ಯಾದೊಡನೆ ಸಂಬಂಧಗಳನ್ನು ಸ್ಟ್ರಾಂಗ್ ಮಾಡಿಕೊಂಡ್ರೆ, ರಷ್ಯಾ ಈಗಾಗಲೇ ನಾರ್ತ್ ಸಿ ಟ್ರೇಡ್ ರೂಟ್ ಏನಿದೆ ಅದರ ಪಾರ್ಟ್ ಆಗಿದೆ. ಹಾಗಾಗಿ ಭಾರತ ಈ ಚೆನ್ನೈಯಿಂದ ವ್ಲಾಡಿವಾಸ್ಟಿಕ್ಗೆ ಕಳಿಸಿ ಅಲ್ಲಿಂದ ನಾರ್ತ್ ಸಿ ಮೂಲಕ ಯುರೋಪ್ಗೆ ಕಳಿಸ್ಬೋದು. ಅಂದರೆ ನಮ್ಮ ಎಕನಾಮಿಕ್ ಟ್ರೇಡ್ ಏನಿದೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಬೋದು ಅಂತ ಕೂಡ ಈ ಆರ್ಟಿಕಲಲ್ಲಿ ಹೇಳ್ತಿದ್ದೆ. ಹಾಗಾಗಿ ಈ ಎಲ್ಲ ಎಕನಾಮಿಕ್ ಟ್ರೇಡ್ ಕಾಂಪೊನೆಂಟ್ಸ್ನ ಗಮನದಲ್ಲಿಟ್ಕೊಂಡು ಭಾರತ ರಷ್ಯಾ ಜೊತೆ ಟೈಸ್ ಏನಿದೆ ಅದನ್ನು ಸ್ಟ್ರೆಂಥನ್ ಮಾಡ್ಕೊಂಡಿದೆ ಅಂತ ನಾವು ಹೇಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. The Karnataka bill is a symptom of a larger problem. ನಾವು ಈ ಹಿಂದೆ ನೋಡಿದ್ವಿ, ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಅದು ಕರ್ನಾಟಕ ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ಸ್ ಇನ್ ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಆ್ಯಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಬಿಲ್ 2024ನ ಇಂಟ್ರೊಡ್ಯೂಸ್ ಮಾಡಿತ್ತು. ಹಾಗೆಯೇ ಇಂಡಸ್ಟ್ರಿಗಳು ಮತ್ತು ಸಂಸತ್ನಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಈ ಬಿಲ್ಲನ್ನು ವಾಪಸ್ ತಗೊಳ್ಳಾಯಿತು. ಅದರ ಕುರಿತಾಗಿ ಈ ಆರ್ಟಿಕಲ್ ಮಾತಾಡ್ತಾ ಇದೆ. ಅಂದರೆ ಏನಕ್ಕೆ ಈ ಥರದ ಬಿಲ್ಗಳನ್ನು, ಇದು ಕರ್ನಾಟಕ ಮೊದಲ ರಾಜ್ಯನೇ ಅಲ್ಲ. ನಾವು ಹಿಂದೆ ನೋಡಿದ್ವಿ, ಆಂಧ್ರ ಪ್ರದೇಶ ಇಂಟ್ರೊಡ್ಯೂಸ್ ಮಾಡಿತ್ತು, ಹರಿಯಾಣ ಇಂಟ್ರೊಡ್ಯೂಸ್ ಮಾಡಿತ್ತು. ಇದು ಮೊದಲನೇ ಸಾರಿ ಅಲ್ಲ. ಏನಕ್ಕೆ ಹಾಗಾದರೆ ಯಾಕೆ ಈ ರಾಜ್ಯಗಳು ಈ ಥರದ ಒಂದು ಬಿಲ್, ಅಂದರೆ ಲೋಕಲ್ಗಳಿಗೆ ಆದ್ಯತೆ ಕೊಡುವಂತಹ ಒಂದು ಬಿಲ್ಗಳನ್ನು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆಯೇ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಈ ಪ್ರೆಸೆಂಟ್ ಸಮಯದಲ್ಲಿ ಈ ಥರ ಬಿಲ್ಗಳನ್ನು ಒಂದೇ ಸತಿ ಡಿಸ್ಮಿಸ್ ಮಾಡೋದಲ್ಲ, ಬದಲಾಗಿ ಇರೋವಂತಹ ಒಂದು ಜಾಬ್ ಕ್ರೈಸಿಸ್ ಏನಿದೆ ಮತ್ತು ರೀಜನಲ್ ಡಿಸ್ಪ್ಯಾರಿಟೀಸ್ ಏನಿದೆ ಅದನ್ನು ನಾವು ಕಡಿಮೆಗೊಳಿಸಬೇಕು ಅಂತ ಕೂಡ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಮುಂದೆ ಹೋಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಗ್ಲೋಬಲೈಸೇಷನ್ನಿಂದ ಏನಾಯಿತು ಅಂತಂದರೆ ಹೈ ಸ್ಕಿಲ್ಡ್ ಲೇಬರ್ಸ್, ಅಂದರೆ ಸರ್ವಿಸ್ ಸೆಕ್ಟರಲ್ಲಿ ಸ್ಕಿಲ್ಗಳು ಯಾರ ಹತ್ರ ಭಾಳ ಹೆಚ್ಚಿನ ಸ್ಕಿಲ್ಗಳಿದ್ದಾವೆ ಅವ್ರಿಗೆ ಎಕ್ಸ್ಟ್ರಾರ್ಡಿನರಿ ಬೆನಿಫಿಟ್ಸ್ ಆಯಿತು. ಅಂದರೆ ಅವ್ರಿಗೆ ಒಳ್ಳೆ ಕೆಲಸಗಳು ಸಿಗೋಕ್ಕೆ ಸ್ಟಾರ್ಟ್ ಆಯಿತು, ಮತ್ತು ಅವ್ರಿಗೆ ಹೆಚ್ಚಿನ ಒಂದು ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಈ ನಾರ್ಮಲ್ ವರ್ಕಿಂಗ್ ಕ್ಲಾಸ್ ಲೇಬರ್, ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಏನು ಲೇಬರ್ಗಳಿದ್ರು
ಅವರಿಗೆ ಆದ್ಯತೆಯೇ ಇರಲಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಫುಲ್ ಡಿಕ್ರೀಸ್ ಆಗೋಯಿತು. ನಮಗೆಲ್ಲ ಗೊತ್ತು, ಗ್ಲೋಬಲೈಸೇಷನ್ ಬಂದು ಅಗ್ರಿಕಲ್ಚರಿಂದ ಡೈರೆಕ್ಟ್ ಸರ್ವಿಸ್ ಸೆಕ್ಟರ್ಗೆ ಹೋಯಿತು. ಮಿಡಲ್ ಇರೋ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ನ ಗ್ಲೋಬಲೈಸೇಷನ್, LPG ರಿಫಾರ್ಮ್ಸ್ ಏನು ಬಂತು ಅದು ಕಾನ್ಸಂಟ್ರೇಟೇ ಮಾಡಲಿಲ್ಲ. ಹಾಗಾಗಿ ಇಲ್ಲಿ ವರ್ಕರ್ಸ್ ಏನಿದ್ರು ಇವ್ರದ್ದು ಇನ್ಕಮ್ ಕಮ್ಮಿ ಆಯಿತು, ಪ್ಲಸ್ ಸ್ಕಿಲ್ ಇರಲಿಲ್ಲ ಅವ್ರ ಹತ್ರ. ಹಾಗೆಯೇ ಅವರು ವರ್ಕಿಂಗ್ ಕೆಪಾಸಿಟಿ ಏನಿದೆ ಅಂದರೆ ಅವರ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಅಲ್ಲಿ ಕಡಿಮೆ ಮಾಡಿತು. ಇದು ಬರೀ ಭಾರತದ ಪ್ರಾಬ್ಲಮ್ ಅಲ್ಲ, ಅಂದರೆ ಡೆವಲಪಿಂಗ್ ಕಂಟ್ರೀಸಲ್ಲಿ ಮಾತ್ರನೇ ಈ ಪ್ರಾಬ್ಲಮ್ ಇಲ್ಲ, ಡೆವಲಪ್ಡ್ ಕಂಟ್ರೀಸಲ್ಲೂ ಈ ಪ್ರಾಬ್ಲಮ್ ಇದೆ. ಇವಾಗ ನಾವು USA ನೋಡ್ಬೋದು. USA ಇಮಿಗ್ರೇಷನ್ ರೂಲ್ಸ್ನ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಅಲ್ಲಿರೋ ಲೋಕಲ್ಗಳಿಗೆ, ಅಂದರೆ USA ಸಿಟಿಸನ್ಸ್ಗೇನೆ ಅಲ್ಲಿ ಕೆಲಸ ಇಲ್ಲ. ಯಾಕೆ ಅಂತಂದರೆ ಆಚೆಯಿಂದ ಹೋಗಿರೋ, ಬೇರೆ ದೇಶಗಳಿಂದ ಹೋಗಿರೋ ಜನರು ಅಲ್ಲಿ ಕಡಿಮೆ ವೆಚ್ಚ, ಅಂದರೆ ಕಡಿಮೆ ಸ್ಯಾಲರಿಗೆ ಕೆಲಸಗಳನ್ನು ಮಾಡೋದಕ್ಕೆ ಒಪ್ಕೋತಾ ಇದ್ದಾರೆ. ಹೀಗಾಗಿ ಅಲ್ಲಿನ ಲೋಕಲ್ಸ್ ಏನಿದ್ದಾರೆ ಅವ್ರಿಗೆ ಇದು ಕೆಲಸಗಳಿಲ್ಲ. ಹಾಗಾಗಿ ಇಮಿಗ್ರೇಷನ್ನ ಸ್ಟ್ರೆಂಥನ್ ಮಾಡಿರ್ತವೆ. ಅದೇ ರೀತಿಯಾಗಿ ಈ ಲೋಕಲ್ ಬಿಲ್ಗಳು ಕೂಡ ಇಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಸ್ಟೇಟ್ಗಳು ಈ ಲೋಕಲ್ ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಈ ಇಮಿಗ್ರೇಷನ್ ರೂಲ್ಸ್ ಏನು ಇದೆ ಅದಕ್ಕೆ ಈಕ್ವಲೆಂಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು ಅಂತ ಕೂಡ ಈ ಆರ್ಟಿಕಲ್ ಹೇಳ್ತಾ ಇದೆ. ಹಾಗಾದರೆ ಬರೀ ಇದು ಒಂದೇ ರೀಸನ್ಗೆನೇ ಸ್ಟೇಟ್ ಗೌರ್ಮೆಂಟ್ಸ್ ಈ ಥರದ ಬಿಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆಯಾ? ಇಲ್ಲ. ಎರಡನೇದಾಗಿ ಅವರ ಪೊಲಿಟಿಕಲ್ ಮೋಟಿವ್ ಏನಿದೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ. ಬಿಕಾಸ್ ಇವಾಗ ವೋಟರ್ಸ್ ಎಲೆಕ್ಟ್ ಮಾಡಿ ಅವ್ರನ್ನ ಒಂದು ಪವರ್ಗೆ ತಂದಿದ್ದಾರೆ ಅಂತ ಅಂದರೆ ವೋಟರ್ಸ್ನ ಪ್ರತಿ ಅವ್ರಿಗೂ ಕೂಡ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅದನ್ನು ಕೂಡ ಅವರು ತೀರಿಸ್ಬೇಕಾಗುತ್ತೆ. ಅದರ ಜೊತೆಗೆ ಮತ್ತು ಈ ಡೆವಲ್ಯೂಷನ್ ಆಫ್ ಫಂಡ್ಸ್ ಏನು ಬರುತ್ತೆ ಕೇಂದ್ರ ಸರ್ಕಾರದಿಂದ ಅದು ಸರಿಗಿಲ್ಲ. ಈ ಎಲ್ಲ ಪ್ರಾಬ್ಲಮ್ಗಳಿಂದ ಏನಿದೆ ಈ ಲೋಕಲ್ ರಿಸರ್ವೇಷನ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ವು ಈ ಸ್ಟೇಟ್ ಗವರ್ನಮೆಂಟ್ಸ್. ಹಾಗಾದರೆ ಮೇನ್ ಇಶ್ಯೂ ಏನು ಅಂತಂದರೆ ಇಲ್ಲಿ ಮೊದಲಿಗೆ ಫೆಡರಲಿಸಮಲ್ಲಿ ಇಶ್ಯೂ ಇದೆ, ಇದರ ಜೊತೆಗೆ ಪೊಲಿಟಿಕಲ್ ಅಕೌಂಟಬಿಲಿಟಿಯಲ್ಲಿ ಇಶ್ಯೂ ಇದೆ. ಫೆಡರಲಿಸಮ್ ಇಶ್ಯೂ ಈಗ ನೋಡಿದ್ವಿ ನಾವು, ಏನು ಫೈನಾನ್ಸ್ ಕಮಿಷನ್ ಕೊಡುತ್ತೆ, ಟ್ಯಾಕ್ಸಸ್ ಡೆವಲ್ಯೂಷನ್ ಏನು ಮಾಡುತ್ತೆ, ಹಂಚಿಕೆ ಏನು ಮಾಡುತ್ತೆ, ಅದರಲ್ಲಿ ಕೂಡ ಪ್ರಾಬ್ಲಮ್ ಇದೆ. ಅದರ ಜೊತೆಗೆ ಈ ಏನು ಪೊಲಿಟಿಕಲ್ ಪಾರ್ಟೀಸ್ ಇದ್ದಾವೆ ಅವರು ಕೂಡ ಕೆಲವು ರಾಜ್ಯಗಳಲ್ಲಿ ಈ ಪೊಲಿಟಿಕಲ್ ಪಾರ್ಟೀಸ್ ತಮ್ಮ ಸ್ವಂತ ಲಾಭಗಳನ್ನು ನೋಡುತ್ತೆ ಹೊರತು ಜನರ ಲಾಭಗಳನ್ನು ಇವರು ನೋಡೋದಿಲ್ಲ. ಹಾಗಾಗಿ ಇದರಲ್ಲಿ ಎರಡು ಕ್ರಿಟಿಕಲ್ ಕ್ವೆಶನ್ಸನ್ನು ಈ ಆರ್ಟಿಕಲಲ್ಲಿ ಅವರು ಕೇಳ್ತಾರೆ, ಹಾಗೆ ಅದಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ ಏನು ಹೇಳ್ತಾರೆ ಅಂತಂದರೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಮೈಗ್ರೇಷನ್ ಆಗ್ತಾಯಿದೆ ಅನ್ಸ್ಕಿಲ್ಡ್ ಜಾಬ್ಸಲ್ಲಿ ಅದು ಏನಕ್ಕೆ ಆಗ್ತಾಯಿದೆ. ಇದು ಮೈಗ್ರೇಷನ್ ಬೈ ಚಾಯ್ಸ್ ಅಲ್ಲ, ಬಟ್ ಇಟ್ ಈಸ್ ಅ ಡಿಸ್ಟ್ರೆಸ್ಡ್ ಮೈಗ್ರೇಷನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಾವು ನೋಡ್ಬೋದು ಹೆಚ್ಚಿನ ಒಂದು ವರ್ಕರ್ಸ್ ಏನಿದ್ದಾರೆ ಅಥವಾ ಮೈಗ್ರೆಂಟ್ ವರ್ಕರ್ಸ್ ಏನಿದ್ದಾರೆ ಇವರು ಯೂಶ್ವಲಾಗಿ ಬಿಹಾರ್, ಉತ್ತರ ಪ್ರದೇಶ್ ಇಲ್ಲ ವೆಸ್ಟ್ ಬೆಂಗಾಲ್ ಈ ಕಡೆಯಿಂದ ಈ ಸೌತ್ ಸ್ಟೇಟ್ಸ್ಗೆ ಬಂದಿದ್ದಾರೆ. ಈಗ ನಾವು ಬೆಂಗಳೂರಲ್ಲೇ ಈ ಥರದನ್ನು ಹಲವಾರು ನೋಡ್ಬೋದು. ಇದು ಡಿಸ್ಟ್ರೆಸ್ ಮೈಗ್ರೇಷನ್. ಏನಕ್ಕೆ ಅಂತಾನೆ ಮೊದಲನೇದಾಗಿ ಆ ರಾಜ್ಯಗಳಲ್ಲಿ ಏನು ಡೆವಲಪ್ಮೆಂಟ್ ಇದೆ ಅದು ಹೆಚ್ಚಿನದಾಗಿ ನಡೆದಿಲ್ಲ. ಅಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರ್ಬೋದು, ಇಲ್ಲ ಬಡತನ ಇರ್ಬೋದು, ಅಲ್ಲಿ ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು, ಇದು ಯಾವುದೂ ಡೆವಲಪೇ ಆಗಿಲ್ಲ ಅಲ್ಲಿ. ಆದ್ದರಿಂದ ಏನು ಮಾಡ್ತಾರೆ, ಅಲ್ಲಿಂದ ಅನ್ಸ್ಕಿಲ್ಡ್ ಲೇಬರ್ಸ್ ಇಲ್ಲಿಗೆ ಬರ್ತಾರೆ. ಮತ್ತು ಎರಡನೇ ಕ್ವೆಶನ್ ಏನು ಅಂತಂದರೆ ಈ ಇಂಡಸ್ಟ್ರಿ ಏನು ಈ ಥರ ಬಿಲ್ಗಳನ್ನು ಅಪೋಸ್ ಮಾಡ್ತಾ ಇದೆ, ಇಂಡಸ್ಟ್ರಿಯಲ್ಲಿ ಯೂಶ್ವಲ್ ಆಗಿ ಇರೋದು ಎಲ್ಲ ಹೈ ಸ್ಕಿಲ್ಡ್ ಜಾಬ್ಸ್ ಅವರು. ಸೊ ಆ ಪೊಸಿಷನ್ಸ್ಗೆ ಹೋದರೆ ಅದನ್ನು ಮಾತ್ರ ಅಪೋಸ್ ಮಾಡಬೇಕು. ಈ ಅನ್ಸ್ಕಿಲ್ಡ್ ಲೇಬರ್ಸಲ್ಲಿ ಏನಕ್ಕೆ ಇದು ಮಾಡ್ತಾ ಇದ್ದಾರೆ, ಯಾಕೆಂದರೆ ಈಗ ಲೋಕಲಲ್ಲೇ ಅನ್ಸ್ಕಿಲ್ಡ್ ವರ್ಕರ್ಸ್ ಏನಿದ್ದಾರೆ ಅವರೇ ತುಂಬ ಜನ ಇರ್ತಾರೆ. ಅವರು ಆ ಕೆಲಸನ ಮಾಡೋಕ್ಕೂ ಕೂಡ ಒಪ್ಕೊಳೋದಕ್ಕೂ ರೆಡಿ ಇರ್ತಾರೆ. ಹಾಗಾದರೆ ಏನಕ್ಕೆ ಇಂಡಸ್ಟ್ರೀಸ್ ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ ಅಂತಂದರೆ ಮೊದಲಿಗೆ ಈ ಮೈಗ್ರೆಂಟ್ ವರ್ಕರ್ಸ್ ಏನಿರ್ತಾರೆ ಅಂದರೆ ವಲಸೆ ಕಾರ್ಮಿಕರು ಏನಿರ್ತಾರೆ ಅವರು ಯೂನಿಯನ್ಸ್ನ ಯೂಶ್ವಲಾಗಿ ಫಾರ್ಮ್ ಮಾಡಲ್ಲ. ಯಾಕೆಂದರೆ ಅವ್ರು ಬೇರೆ ಕಡೆಯಿಂದ ಇಲ್ಲಿ ಬಂದಿರ್ತಾರೆ. ಅವ್ರಿಗೆ ಒಂದು ಹೊತ್ತು ಊಟ ಮತ್ತು ಒಂದು ಸ್ವಲ್ಪ ಖರ್ಚಿಗೆ ಹಣ ಬಂದರೆ ಅವ್ರಿಗೆ ಒಂದು ಸ್ವಲ್ಪ ಸ್ಟೇಬಲ್ ಇನ್ಕಮ್ ಬಂದ್ರೇ ಸಾಕಾಗಿರುತ್ತೆ. ಸೊ ಅವ್ರು ಯೂನಿಯನ್ನ ಫಾರ್ಮ್ ಮಾಡಿ ಇಂಡಸ್ಟ್ರಿಯನ್ನು ಅಪೋಸ್ ಮಾಡಿಕೊಂಡು ಈ ಥರದ ಕೆಲಸಗಳಿಗೆ ಅವರು ಹೋಗೋದಿಲ್ಲ. ಎರಡನೇದಾಗಿ ಅವ್ರನ್ನ ಈಸಿಯಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು, ಅಂದರೆ ಕಡಿಮೆ ಸ್ಯಾಲ್ರಿ ಕೊಡ್ಬೋದು ಮತ್ತು ಯಾವುದೇ ರೀತಿಯ ಒಂದು ಬೆನಿಫಿಟ್ಸ್ಗಳನ್ನು ಕೊಡ್ದಿರಾ ಈ ಥರ ಒಂದು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇಂಡಸ್ಟ್ರಿಗಳು ಈ ಬಿಲ್ಲನ್ನು ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡಬೇಕು ಅಂದರೆ ಇವಾಗ ಈ ಬಿಲ್ನ ಔಟ್ರೈಟಾಗಿ ತೆಗ್ದುಬಿಟ್ಟಿದ್ದಾರೆ, ಅಂದರೆ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ, ಬೇಡ ಇದು ನಮಗೆ ಈ ಥರ ಬಿಲ್ ಇರಬಾರ್ದು ಅಂತ ಅಂದ್ಬಿಟ್ಟು. ಹಾಗಾದರೆ ಏನು ಮಾಡಬೇಕು ಅಂತಂದರೆ ಮೊದಲಿಗೆ ಪೊಲಿಟಿಷಿಯನ್ಸು, ಕಾರ್ಪೊರೇಟ್ ಸೆಕ್ಟರು ಮತ್ತು ಸಿವಿಲ್ ಸೊಸೈಟಿ ಈ ಮೂರೂ
ಒಂದು ಸೆಕ್ಟರ್ಗಳು ಸೇರಿ ಒಂದು ಡಿಬೇಟನ್ನು ನಡೆಸಬೇಕು ಭಾರತದಲ್ಲಿನ ಜಾಬ್ ಕ್ರೈಸಿಸ್ನ ಬಗ್ಗೆ. ಏನಕ್ಕೆ ಈ ಜಾಬ್ ಕ್ರೈಸಿಸ್ ಆಗ್ತಾಯಿದೆ, ಹೇಗೆ ಅದನ್ನು ತಡಿಬೋದು, ಯಾವ ತರಹದ ಜಾಬ್ಗಳು ಬೇಕಾಗುತ್ತೆ, ಹೇಗೆ ಮೈಗ್ರೆಂಟ್ ವರ್ಕರ್ಸ್ ಪ್ರಾಬ್ಲಮನ್ನು ತಡಿಬೋದು, ಹೇಗೆ ಸ್ಕಿಲ್ ಡೆವಲಪ್ಮೆಂಟ್ನ ಮಾಡ್ಬೋದು, ಈ ಥರದ ಒಂದು ಡಿಬೇಟನ್ನು ಮಾಡಿ ಒಂದು ಪಾಲಿಸಿಗಳನ್ನು ರೂಪಿಸಬೇಕು ಅಂತ ಇದರಲ್ಲಿ ಸೊಲ್ಯೂಷನ್ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಏನು ಮಾಡಬೇಕು ಅಂದರೆ ಪೊಲಿಟಿಕಲ್ ಅಕೌಂಟಬಿಲಿಟಿ ಇರಬೇಕು. ಅಂದರೆ ಈಗ ನಾವು ಬಿಹಾರ, ವೆಸ್ಟ್ ಬೆಂಗಾಲ್ ಈ ಕಡೆಯಿಂದ ನಾವು ಹೇಳಿದ್ವಿ ಮೈಗ್ರೆಂಟ್ ವರ್ಕರ್ಸ್ ಸದರ್ನ್ ಸ್ಟೇಟ್ಸ್ಗೆ ಬರ್ತಾ ಇದ್ದಾರೆ ಅಂತ. ಹಾಗಾದರೆ ಅಲ್ಲಿನ ಪೊಲಿಟಿಕಲ್ ಪಾರ್ಟಿಗಳು ಏನಿವೆ ಅವ್ರನ್ನ ಅಕೌಂಟಬಲ್ ಮಾಡಬೇಕು. ಅಂದರೆ ಈಗ ಅವರು ಚುನಾಯಿತರಾಗಿ ಆ ಸ್ಥಾನಗಳಿಗೆ ಹೋಗಿರ್ತಾರೆ. ಅಂದರೆ ಫಸ್ಟು ಅವರ ಪ್ರಿಫರೆನ್ಸ್ ಏನಿರುತ್ತೆ ಅದು ಜನರ ಒಳಿತಾಗಿರಬೇಕು. ಜನರಿಡೆಗೆ ಅವರ ಒಂದು ವೆಲ್ಫೇರ್ ಸ್ಕೀಮ್ಸ್ ಏನಿದೆ ಅವುಗಳನ್ನು ಹೆಚ್ಚು ಮಾಡಬೇಕು, ಅವ್ರಿಗೆ ಕೆಲಸಗಳನ್ನು ಕೊಡಬೇಕು. ಹೀಗೆ ಈ ಥರ ಎಲ್ಲ ಮಾಡೋದ್ರಿಂದ ಪೊಲಿಟಿಕಲ್ ಅಕೌಂಟಬಿಲಿಟಿ ಇರುತ್ತೆ ಅಂತ ಅಂದ್ಬಿಟ್ಟು ಎರಡನೇ ಸೊಲ್ಯೂಷನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಕೊನೆಯದಾಗಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದರೆ ಈ ಕಾರ್ಪೊರೇಟ್ ಸೆಕ್ಟರ್ಗಳು ಏನಿದ್ದಾವೆ ಅವ್ರನ್ನ ಈ ಅನ್ಸ್ಕಿಲ್ಡ್ ಜಾಬ್ಸಲ್ಲಿ ಯಾರು ಇರ್ತಾರೆ ಅವರ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂದರೆ ಅವರ ವೆಲ್ಫೇರ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಅವರ ಸೋಷಿಯಲ್ ಸೆಕ್ಯೂರಿಟಿ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅದನ್ನು ಕಾರ್ಪೊರೇಟ್ ಸೆಕ್ಟರ್ಗಳು ತಗೋಬೇಕು ಅಂತ ಈ ಬಿಲ್ನಲ್ಲಿ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಮಿನಿಸ್ಟರ್ ಲಾಂಚಸ್ ರಿವ್ಯಾಂಪ್ಡ್ ಮಾಡೆಲ್ ಸ್ಕಿಲ್ ಲೋನ್ ಸ್ಕೀಮ್. ಇಷ್ಟು ದಿನ ನಾವು 2015ರಲ್ಲಿ ಸ್ಟಾರ್ಟ್ ಮಾಡಿದ ಒಂದು ಕ್ರೆಡಿಟ್ ಗ್ಯಾರಂಟಿ ಫಂಡ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇತ್ತು. ಇದು ಸ್ಕಿಲ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡ್ತಾಯಿತ್ತು. ಯಾವ ಥರ ಈ ರೀತಿಯ ಸಹಾಯ ಮಾಡ್ತಾಯಿತ್ತು ಅಂತಂದರೆ ಈ ಸ್ಕಿಲ್ ಡೆವಲಪ್ಮೆಂಟ್ಗೆ ಏನಾದ್ರು ಕೋರ್ಸ್ಗಳನ್ನು ತಗೋಬೇಕು ಅಂತಂದರೆ 1.5 ಲಕ್ಷ ರೂಪಾಯಿವರೆಗೂ ಲೋನ್ಗಳನ್ನು ಕೊಡ್ತಾಯಿತ್ತು ಈ ಸ್ಕೀಮ್. ಆದರೆ ನಮಗೆಲ್ಲ ಗೊತ್ತು ಈ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ಆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಏನಿದ್ದಾವೆ ಅವು ಇಷ್ಟು ಕಡಿಮೆ ಪ್ರೈಸಲ್ಲಿ ಸಿಗೋದಿಲ್ಲ ಅಂತ. ಹಾಗಾಗಿ ಇವಾಗ ಹೊಸ ಒಂದು ಸ್ಕೀಮನ್ನು ಬಿಟ್ಟಿದ್ದಾರೆ, ಮಾಡೆಲ್ ಸ್ಕಿಲ್ ಲೋನ್ ಸ್ಕೀಮ್ ಅಂತ. ಇದರಲ್ಲಿ ಏನು ಮಾಡಿದ್ದಾರೆ, ಈ 1.5 ಲ್ಯಾಕ್ಸ್ ಏನಿತ್ತು ಅದನ್ನ 7.5 ಲಕ್ಷವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಈ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ತಗೋತಾ ಇದ್ದೀರಾ ನೀವು ಅಂತಂದರೆ 7.5 ಲಕ್ಷದವರೆಗೂ ಈ ಒಂದು ಲೋನನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತು ಇದು ಮೊದಲನೇ ಒಂದು ಚೇಂಜ್. ಎರಡನೇ ಚೇಂಜ್ ಏನಾಗಿದೆ ಅಂದರೆ ಮೊದಲು ಈ ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನಲ್ಲಿ ಯಾರು ಮೆಂಬರ್ ಇದ್ದರು ಅವ್ರು ಮಾತ್ರ ಈ ತರಹದ ಲೋನ್ಗಳನ್ನು ಕೊಡ್ಬೋದಿತ್ತು. ಆದರೆ ಈಗ NBFCಗಳು ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಂದವೆ ಇವು ಕೂಡ ಈ ಲೋನ್ಗಳನ್ನು ಕೊಡ್ಬೋದು ಅಂತ ಈ ಹೊಸ ಸ್ಕೀಮಲ್ಲಿ ಹೇಳಲಾಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.